ಬಿಟ್ಕಾಯಿನ್ ಹಗರಣದಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ನಲಪಾಡ್ ಹಾಗೂ ಶ್ರೀಕಿ ನಡುವೆ ಹಣಕಾಸು ವ್ಯವಹಾರ ನಡೆದಿತ್ತು ಅನ್ನೋ ಮಾಹಿತಿ ಇತ್ತು. ಅದು ಬಹುಶಃ ಲಕ್ಷಾಂತರ ರೂಪಾಯಿ ನಡೆದಿತ್ತು ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿತ್ತು. ಆದರೆ ಈಗ ಕೋಟಿ ಕೋಟಿ ಹಣದ ವ್ಯವಹಾರ ನಡೆದಿರುವಂತಹ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಕಿಂಗ್ ಪಿನ್ ಶ್ರೀಕಿ ಮನೆಯಲ್ಲಿ ಇವತ್ತು ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಜಯನಗರದ ಶ್ರೀಕಿ ಮನೆಯಲ್ಲಿ ದಾಖಲೆಗಳಿಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಒಂದಿಷ್ಟು ಡಿಜಿಟಲ್ ಎವಿಡೆನ್ಸ್ ಅನ್ನ ನಿನ್ನೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಕಲೆಕ್ಟ್ ಮಾಡಿಕೊಂಡಿದ್ರು. ಇಡಿ ಅಧಿಕಾರಿಗಳಿಂದ ಹ್ಯಾಕರ್ ಶ್ರೀಕಿ ಬಂಧನ ಮಾಡುವಂತ ಸಾಧ್ಯತೆಗಳಿದೆ. ಶ್ರೀಕಿಯನ್ನ ಬ್ಯಾಂಕ್ಗೆ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡುವಂತ ಚಾನ್ಸಸ್ ಇದೆ. ಸೀಸ್ ಆಗುತ್ತಾ ಶ್ರೀಕಿ ಹಾಗೇನೆ ನಲಪಾಡ್ ಬ್ಯಾಂಕ್ ಅಕೌಂಟ್ ಈಗಿರುವಂತ ಕುತೂಹಲ. ಮುಂದೆ ಏನ್ ಮಾಡ್ತಾರೆ ಇಡಿ ಅಧಿಕಾರಿಗಳು? ಹ್ಯಾರಿಸ್ ಹಾಗೂ ಮಗ ಒಮರ್ ನಲಪಾಡ್ಗೂ ಕೂಡ ಈ ವಿಷಯವಾಗಿ ಟೆನ್ಷನ್ ಮುಂದುವರೆದಿದೆ. ಇಲ್ಲಿ ಲಕ್ಷ ಲಕ್ಷ ವ್ಯವಹಾರ ಅಂದ್ರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತೆಲ್ಲ ಇತ್ತು. ಅಂದ್ರೆ ಶ್ರೀಕಿ ಅಕೌಂಟ್ ನಿಂದ ನಲಪಾಡ್ ಅಕೌಂಟ್ ಹೋಗಿದೆ, ಇವರಿಬ್ಬರು ಮಧ್ಯದಲ್ಲಿ ವ್ಯವಹಾರಗಳು ಆಗಿದೆ. ಆ ಹಣ ಎಲ್ಲಿಗೆ ಬಂತು, ಯಾವ ಉದ್ದೇಶಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ನಿನ್ನೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೋಟಿ ಕೋಟಿ ಹಣ ಇಬ್ಬರ ನಡುವೆ ಟ್ರಾನ್ಸಾಕ್ಷನ್ ಆಗಿದೆ, ವರ್ಗಾವಣೆ ಆಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಈ ಹಣ ಯಾವ ಮೂಲದ್ದು, ಯಾವ ವಿಷಯಕ್ಕೋಸ್ಕರ ಇವರು ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು ಅಂತ ಹೇಳಿ ತನಿಖೆ ಮುಂದುವರೆದಿದೆ. ಇನ್ನು ಬಿಟ್ಕಾಯಿನ್ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ವಿಳಂಬವಾಗಿದೆ. ಬೇಗ ತನಿಖೆ ಮಾಡಿ ಅಂತ ನಾನು ಹಾಗೂ ಸಿಎಂ ಸೂಚಿಸಿದ್ದೀವಿ ಅಂತ ಹೇಳಿ, ಮಧ್ಯಂತರ ವರದಿ ಕೊಡೋದಕ್ಕೂ ಹೇಳಿದ್ದೀವಿ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಅವರಿಂದಲೂ ಕೂಡ ಇಡಿ ಮಾಹಿತಿಯನ್ನ ಪಡೆದಿರಬಹುದು. ಯಾರ ಜೊತೆ ಯಾರ್ಯಾರಿಗೆ ನಂಟಿದೆ ಅಂತ ಹೇಳಿ ಇಡಿ ಹೇಳಬೇಕು. ರಾಜಕೀಯ ಬಿಟ್ಟು ಸತ್ಯ ಏನಿದೆ ಅದನ್ನ ನೋಡಬೇಕು ಅಂತ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ರಾಜ್ಯದಲ್ಲಿ ಇದಕ್ಕಾಗಿ ಒಂದು ಎಸ್ಐಟಿ ಮಾಡಿತ್ತು. ಎಸ್ಐಟಿ ತನಿಖೆ ಮಾಡಿ ಸಂಪೂರ್ಣ ಕೊನೆಯ ಹಂತದಲ್ಲಿ ಇದೆ. ಅವರು ಕೂಡ ಕೆಲವು, ಯಾಕೆಂದರೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಾಕ್ಸಿಮಿಟಿಯನ್ನು ತೆಗೆದುಕೊಂಡಿರೋದ್ರಿಂದ ಅನೇಕ ವಿಚಾರಗಳಲ್ಲಿ ಅವರು ಮಾಹಿತಿಗಳನ್ನು ಕಲೆ ಹಾಕಿ ಅವ್ರಿಗೂ ಇವತ್ತು ವರದಿಯನ್ನು ಕೊಡಬೇಕು. ಎಸ್ಐಟಿ ಅವರು ಅಂತಿಮ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಆ ಹಂತದಲ್ಲಿ ಇದೆ ಅಂತ ಹೇಳಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಕಡೆ ಎಸ್ಐಟಿ, ಇನ್ನೊಂದು ಕಡೆ ಈ ಇಡಿ. ಅದಕ್ಕೇನಾದರೂ ಕನೆಕ್ಟ್ ಇದ್ದರೆ ಅದನ್ನು ಅವರೇ ಹೇಳಬೇಕಾಗ್ತದೆ. ಯಾಕೆಂದರೆ ನಮಗೆ ಇನ್ನೂವರೆಗೆ ಅದರ ಬಗ್ಗೆ ಮಾಹಿತಿಗಳು ಇಲ್ಲ, ಯಾವುದೇ ರೀತಿಯ ಮಾಹಿತಿಗಳು ಇಲ್ಲ. ವಿಳಂಬ ಅಂತ ಹೇಳೋದಕ್ಕಿಂತ ಅವರು ತನಿಖೆ ಮಾಡಬೇಕಲ್ಲ, ತನಿಖೆಗೆ ಮಾಹಿತಿಗಳೆಲ್ಲ ಸಿಕ್ಕುವವರೆಗೂ ಅವರು ಅದನ್ನು ಮಾಡ್ತಾನೆ ಇರ್ತಾರೆ. ಶಾಸಕ ಹ್ಯಾರಿಸ್ ಹಾಗೂ ಮಕ್ಕಳ ಮೇಲೆ ಇಡಿ ರೇಡ್ ವಿಷಯವಾಗಿ ಬಿಜೆಪಿಯವರ ಮೇಲೆ ಇಡಿ ರೇಡ್ ಯಾಕಾಗಲ್ಲ ಅಂತೇಳಿ ಸಚಿವ ಜಮೀರ್ ಅಹಮದ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವರೇ ಸಿಗ್ತಾರಾ? ನನ್ನ ಮನೆ ಮೇಲೂ ರೇಡ್ ಆಗಿತ್ತು, ಬಿಜೆಪಿಗರ ಮೇಲೆ ರೇಡ್ ಆಗಿರೋದನ್ನ ತೋರಿಸಿ ನೋಡೋಣ, ತನಿಖೆಯಿಂದ ಸತ್ಯಾಂಶ ಹೊರಗಡೆ ಬರಬೇಕು ಅಂತ ಹೇಳಿ ಜಮೀರ್ ಹೇಳಿದ್ದಾರೆ. ನೋಡಿರ್ಬೋದು, ಈಗ ಯಾವತ್ತನ ಬಿಜೆಪಿಯವ್ರ ಮೇಲೆ ಯಾವ್ದಾನ ರೇಡ್ ಆಗಿದೆಯಾ? ಬಿಜೆಪಿ ಮುಖಂಡರ ಮೇಲೆ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಅವರೇ ಸಿಕ್ಕದಾ? ಈಗ ನನ್ನ ಮನೆಯಲ್ಲೂ ರೇಡ್ ಆಗಿತ್ತು, ಭಾಳ ಜನ ಕಾಂಗ್ರೆಸ್ ಮುಖಂಡರಿಗೆಲ್ಲ ರೇಡ್ ಆಗಿದ್ದು. ನಿನ್ನೆ ಹಾರೀಸ್ ಅವ್ರಿಗೆ ರೇಡ್ ಆಗಿದ್ದಾರೆ. ಯಾವತ್ತನ ಬಿ ಜೆ ಪಿಯವ್ರ ಮುಖಂಡರ ಮೇಲೆ ರೇಡ್ ಆಗಿರೋ ತೋರಿಸಿ, ಒಂದು ಉದಾಹರಣೆ ತೋರಿಸಿ ನನಗೆ. ಒಂದು ಉದಾಹರಣೆ ನಾನು ಮಾಡಿದ ತಪ್ಪೆಂತ ಇಲ್ಲ, ಏನೋ ಒಂದು ಮಾಡಿರ್ಬೋದು. ಆ ತನಿಖೆ ನಡೀತಾ ಇದೆ, ತನಿಖೆ ನಡೆದಾದ್ಮೇಲೆ ಸತ್ಯಾಂಶ ಆಚೆ ಬರ್ತದೆ. ವಾಟ್ ಎವರ್ ಇಟ್ ಈಸ್. ಬಿ ಜೆ ಪಿಯವ್ರಿಗೆ ಏನಕ್ಕೆ ಮಾಡ್ತಾ ಇಲ್ಲ? ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನಿನ್ನೆ ಒಂದಿಷ್ಟು ಡಿಜಿಟಲ್ ಎವಿಡೆನ್ಸ್ ಅನ್ನ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ರು. ಇವತ್ತು ಮತ್ತೆ ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಹ್ಯಾಕರ್ ಶ್ರೀಕಿ ಮನೆಗೆ ಇಡಿ ಅಧಿಕಾರಿಗಳು ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಲಪಾಡ್ ಮತ್ತೆ ಶ್ರೀಕಿ ಮಧ್ಯದಲ್ಲಿ ಈ ವ್ಯವಹಾರದ ದೃಷ್ಟಿಯಿಂದ ಟ್ರಾನ್ಸಾಕ್ಷನ್ ಯಾವ ಕಾರಣಕ್ಕಾಯಿತು, ಮತ್ತೆ ಬ್ಯಾಂಕಿಗೆ ಕರ್ಕೊಂಡು ಹೋಗುವಂತ ಚಾನ್ಸಸ್ ಇದೆಯಾ, ಅಕೌಂಟ್ ಫ್ರೀಸ್ ಮಾಡುವಂತ ವಿಷಯವಾಗಿ ಏನ್ ಮಾಹಿತಿ ಸಿಗ್ತಾ ಇದೆ? ಶರ್ಮಿತಾ, ಹೌದು, ಈ ಕುರಿತಾದಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಜಯನಗರದಲ್ಲಿ ನಿನ್ನೆ ಬೆಂಗಳೂರಲ್ಲಿ ಒಟ್ಟು 17 ಕಡೆಗೆ ಇಡಿ ಅಧಿಕಾರಿಗಳು ಅಂದರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅದರಲ್ಲಿ ಭಾಳ ಪ್ರಮುಖವಾಗಿ ಎನ್.ಎ. ಹ್ಯಾರಿಸ್ ಮನೆ ಅಂದರೆ ಅವರ ಮಕ್ಕಳು ಏನು ಇಬ್ಬರಿದ್ರು, ಅವರಿಬ್ಬರ ಮೇಲೂ ಕೂಡ ಪರಿಶೀಲನೆ ಮಾಡುವಂಥ ಕಾರ್ಯ ಆಯಿತು. ಅದರ ಜೊತೆಗೆ ಈ ಪ್ರಕರಣದ ಬಹಳ ಪ್ರಮುಖ ರೂವಾರಿ ಶ್ರೀಕಿ ಮನೆ ಇದೆ. ಶ್ರೀಕಿ ಮನೆಗೆ ನಿನ್ನೆನೂ ಕೂಡ 12 ಗಂಟೆಗಳ ಕಾಲ, ಇನ್ಫ್ಯಾಕ್ಟ್ 14 ಗಂಟೆಗಳ ಕಾಲ ಪರಿಶೀಲನೆಯನ್ನು ಮಾಡಿದ್ದಾರೆ. ಕಾರ್ಯಾಚರಣೆಯ ವೇಳೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆಯುವಂಥ ಕೆಲಸನೂ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಸಿಕ್ಕಂಥ ಏನು ಡಾಕ್ಯುಮೆಂಟ್ಸ್ ಏನಿದೆ ಅದರಲ್ಲೂ ಕೂಡ ಡಿಜಿಟಲ್ ಎವಿಡೆನ್ಸ್ ಏನಿದ್ದಾವೆ ಇವುಗಳ ಹಿನ್ನೆಲೆಯಲ್ಲಿ ಇಂದು ಕೂಡ ಪರಿಶೀಲನೆ ಅಂದರೆ
ಕಾರ್ಯಾಚರಣೆ ಮುಂದುವರೆದಿರೋದು. ಮನೆ ಒಳಗಡೆ ಶ್ರೀಕಿ ಇದ್ದಾರೆ ಮತ್ತು ಅವರ ಕುಟುಂಬ ಸದಸ್ಯರು ಇದ್ದಾರೆ. ಆದರೆ ಶ್ರೀಕಿ ಅವರನ್ನು ಈಗ ಎನ್ಕ್ವೈರಿ ರೀತಿಯಾದಂಥ ಹೆಚ್ಚಿನ ಮಾಹಿತಿಯನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸತತವಾಗಿ ಬೆಳಗ್ಗೆಯಿಂದನೂ ಕೂಡ ನೀವು ನೋಡ್ತಾ ಹೋದರೆ 3 ವೆಹಿಕಲ್ಗಳಲ್ಲಿ ಅಧಿಕಾರಿಗಳು ತಾನೇ ಚೇಂಜ್ ಆಗ್ತಾನೆ ಹೋಗ್ತಾ ಇದ್ದಾರೆ. ಯಾಕಂದರೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬ ಅಧಿಕಾರಿ ಭಾಳ ಪ್ರಮುಖವಾದಂಥ ನೇತೃತ್ವವನ್ನು ವಹಿಸಿದವರು. ಸೊ ಅಲ್ಲಿ ಸಿಕ್ಕಂಥ ಲೀಡ್ಗಳೇನಿದ್ದಾವೆ, ಎವಿಡೆನ್ಸ್ ಏನಿದೆ, ಆ ಡಾಕ್ಯುಮೆಂಟ್ಸ್ ಏನಿದೆ, ಆ ಡಾಕ್ಯುಮೆಂಟ್ಸ್ ಹಿನ್ನೆಲೆಯಲ್ಲಿ ಶ್ರೀಕಿಗೂ ಮತ್ತು ನಲಪಾಡ್ ಅವ್ರಿಗೆ ಏನು ಸಂಬಂಧ ಮತ್ತು ಹಣದ ವ್ಯವಹಾರ ಹೇಗೆಲ್ಲ ಆಗಿತ್ತು. ಯಾಕಂದರೆ ಇಡಿ ಎಂಟರ್ ಆಗದೆ ಕೋಟ್ಯಂತರ ರೂಪಾಯಿ ಹಣ ವರ್ಗಾವಣೆ ಆಗಿರುವಂಥದ್ದು ಅಥವಾ ಈ ಹಣ ವರ್ಗಾವಣೆ ಆಗಿರುವಂಥ ಹಣ ಏನಿದೆ ಇದು ಅಕ್ರಮವಾಗಿ ಬಳಕೆ ಆಗಿದೆಯಾ, ಹೊರದೇಶಗಳಲ್ಲಿ ಹೇಗೆ ಈ ಹಣ ವ್ಯವಹಾರ ಆಗಿದೆ, ಈ ಎಲ್ಲ ಕುರಿತಾದಂಥ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಎಷ್ಟು ವಂಚನೆ ಆಗಿದೆ ಅನ್ನೋದ್ರ ಕುರಿತಾಗಿ ಹೆಚ್ಚು ಕೀನಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ಇಡಿ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಪರಿಶೀಲನೆ ಮುಂದುವರಿತಾ ಇದೆ. ನಮಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಹೆಚ್ಚು ಸಹಕಾರ ಕೊಡ್ತಾ ಇಲ್ಲ ಶ್ರೀಕಿ ಅವರು ಅನ್ನುವಂಥ ಮಾಹಿತಿನೂ ಕೂಡ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಈ ಬ್ಯಾಂಕ್ಗಳಿಗೆ, ಯಾಕಂದರೆ ಶ್ರೀಕಿ ಮತ್ತು ಅವ್ರ ಕುಟುಂಬದ ಸದಸ್ಯರು ಇರುವಂಥ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಿದೆ ಅವುಗಳನ್ನು ಕೂಡ ತುಂಬ ಗಮನವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಹಣ ಎಲ್ಲೆಲ್ಲಿಗೆ ಟ್ರಾನ್ಸಾಕ್ಷನ್ ಆಯಿತು, ಈ ಹಣ ಎಲ್ಲಿಂದ ಬಂತು, ಅವುಗಳ ಮೂಲವನ್ನು ಕೂಡ ಕೇಳುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಿದೇಶಿಯಲ್ಲಿ ಕೂಡ ಹಣ ಏನು ಬಳಕೆ ಮಾಡಿದ್ದಾರೆ, ಈ ನಲ್ಪಾಡ್ ಜೊತೆಗೆ ವ್ಯವಹಾರ ಮಾಡಿರುವಂಥ ಸಂದರ್ಭದಲ್ಲಿ ಹಣ ವಿದೇಶದಲ್ಲೂ ಕೂಡ ಹೆಚ್ಚು ಏನಾದರೂ ಬಳಕೆ ಮಾಡಿರೋ ವಿಷಯದ ಹಿನ್ನೆಲೆಯಲ್ಲೂ ಕೂಡ ಹೆಚ್ಚಿನ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಆದರೆ ಆ ರೀತಿಯಾದಂಥ ವಾತಾವರಣ ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ. ಕಳೆದ 20 ಗಂಟೆಯಿಂದ ನಿನ್ನೆ 14 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ಆ ಕಾರ್ಯಾಚರಣೆ ಮುಂದುವರೆದಿದೆ ಇಡಿಯಿಂದ. ಶರ್ಮಿಳಾ.